ಹಾಯ್ ನಮಸ್ಕಾರ. ಈಗ ಬಿಗ್ ಬಜಾರ್‌ಗೆ ಹೋಗ್ತಾ ಇದೀವಿ ಹಬ್ಬಕ್ಕೆ ಸಾಮಾನುಗಳೆಲ್ಲ ತಗೊಂಡ್ ಬರಕ್ಕೆ. ಬನ್ನಿ ಹೋಗೋಣ, ಹಬ್ಬಕ್ಕೆ ಏನೇನು ಬೇಕೋ ತಗೊಂಡ್ ಬರೋಣ. ಮತ್ತು ನಾನು ಏನೇನು ತಗೊಂಡ್ ಬರ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮತ್ತು ನಿಮಗೆಲ್ಲ ನಿಮ್ಮ ಮನೆಗೂ ಹಬ್ಬ ಜೋರಾ? ವರಲಕ್ಷ್ಮಿ ಹಬ್ಬನ ಯಾರ್ಯಾರು ಕೂತಿಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮಗಂದರೆ ಮಕ್ಕಳು ಬಂದಿದ್ದಾರೆ, ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. ಆ ಮನೆಗೆ ಒಂದು ವರ್ಷ ಮಾಡಿದ್ದಿಲ್ಲ ನಾವು. ಈ ವರ್ಷ ಕ್ಲೀನಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಬನ್ನಿ ಬಿಗ್ ಬಜಾರ್‌ಗೆ ಹೋಗೋಣ. ನೋಡಿ, ಬಿಗ್ ಬಜಾರ್ ಒಳಗೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ ಹಬ್ಬಕ್ಕೆ ಏನೇನು ಬೇಕು ಅಂತ ಹೇಳಿ. ಕೆಲವೆಲ್ಲ ರೇಷನ್ಗಳು ಅಲ್ಲಿ ಹೋಗಿದ ತಕ್ಷಣ ಗೊತ್ತಾಗ್ತೈತೆ ಈ ರೇಷನ್ ಮನೆಗೆಲ್ಲ ಅಂತ ಹೇಳಿ ಅದೆಲ್ಲ ತೊಗೊತಾ ಇದ್ದೀನಿ. ಒಂದು ಬೇಕಾಗಿತ್ತು ಗ್ಯಾಸ್ ಸ್ಟವ್. ಅದು ಎಷ್ಟು ಅಂತ ರೇಟ್ ನೋಡ್ತಿದ್ದೆ. ನಮ್ಮ ಮೊಮ್ಮಗನಿಗೆ ಬಾಲ್ ಬೇಕಾಗಿತ್ತು, ಅದು ನೋಡಿದೆ ಸಣ್ಣದಾಗಿತ್ತು. ಬೇಡ ಕಣೆ ಇದು ಅಂತ ಹೇಳಿ ಮಾಡಿದೆ, ರಜೆಗೆ ತೊಗೊಳೋಣ ಅಂತೇಳಿ. ಮನೆಗೆ ತೊಗೊಂಡು ಬಂದಿದ ತಕ್ಷಣ ಐಟಮ್ ಎಲ್ಲ ರಾತ್ರಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಕ್ಲೀನಾಗಿದ್ದೀವಿ ನಾವು. ಚಕ್ಲಿ, ರವೆ ಉಂಡೆ, ಕರ್ಜಿಕಾಯಿ, ಆಮೇಲೆ ನಿಪ್ಪಟ್ಟು ಎಲ್ಲ ಮನೆಗೇ ಮಾಡ್ಕೊಂಬಿಟ್ವಿ ನಾವು ರಾತ್ರಿಯೇ. ಯಾಕಂದರೆ ಬೆಳಗ್ಗೆ ಎದ್ದು ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಮನೆಗೆ ಎಲ್ಲನೂ ಮಾಡ್ಕೊತೀವಿ. ಎಲ್ಲ ಮಕ್ಕಳೆಲ್ಲ ಸೇರಿ ಎಲ್ಲರೂ ರಾತ್ರಿಯೇ ಮಾಡಿದ್ವಿ. ಖುಷಿಯಾಯಿತು ಒಟ್ಟಿಗೆಲ್ಲ ಸೇರಿ ಮಾಡೋದ್ರಿಂದ. ಒಬ್ಬರೊಬ್ಬರೇ ಅಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಿಪ್ಪಟ್ಟು ಒಂದು ಸತಿ ಬೇಯಿಸ್ಕೊಂಡಿದ್ಲು ಎಲ್ಲನೂ, ತಿರ್ಗಾ ತಟ್ಟಿ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ಲು. ಎಲ್ಲ ಆಯ್ತು. ಈಗ ರಾತ್ರಿಯೇ ತೋರಣ ಎಲ್ಲ ಕಟ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದು ತೋರಣ ಕಟ್ಟೋಕ್ಕಾಗಲ್ಲ ಅಂತೇಳಿ ಕಲರೆಲ್ಲ ಹಾಕಿದೆ. ಯಾಕಂದರೆ ಇದೆಲ್ಲ ವಠಾರಗಳಲ್ವ, ಅಂದರೆ ಕಾಲನಿ. ಹಾಗಾಗಿ ಬೆಳಗ್ಗೆ ಎಲ್ಲರದು ಹೆಜ್ಜೆ ಬೀಳ್ತೈತೆ, ಎಲ್ಲರಿಗೂ ಡಿಸ್ಟರ್ಬ್ ಆಗ್ತೈತೆ ಅಂತ ರಾತ್ರಿಯೇ ನಾವು 1 ಗಂಟೆ ಒಳಗೇ ರಂಗೋಲಿ ಎಲ್ಲ ಹಾಕಿದ್ವಿ. ಹಾಕಿ ನೋಡಿದ್ವಿ ಚೆನ್ನಾಗಿ ಕಾಣಿಸ್ತೈತಂತ. ಚೆನ್ನಾಗಿ ಕಾಣಿಸ್ತು. ಈಗ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಬಂದೆಲ್ಲ ರೆಡಿ ಮಾಡಿಬಿಟ್ವಿ. ಕಂಕಣ ಕೈಗೆ ಕಟ್ಟಲಿಕ್ಕೆ ಹೂವೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ, ಚೆನ್ನಾಗಿ ಕಾಣಿಸ್ತೈತೆ ಅಮ್ಮ ಲಕ್ಷ್ಮೀ ತಾಯಿ. ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ ವರಲಕ್ಷ್ಮಿ ಅಮ್ಮ ನೋಡಿ. ಆಮೇಲೆ ಎಲ್ಲ ಧೂಪಗಳೆಲ್ಲ ಆಯಿತು. ಆಮೇಲೆ ಫೋನ್ ಬಂತು ನಮ್ಮ ಅಳಿಂದು, ಅದು ಮಾತಾಡ್ತಾಯಿದ್ಲು. ಮನೆ ಪೂಜೆನೂ ಆಗೋಯ್ತು. ವೀಡಿಯೋ ಕಾಲ್ ಮಾಡಿ ತೋರಿಸ್ತಾಯಿದ್ಲು, ನೋಡಿ ಈ ಥರ ಅಂತ ಹೇಳಿ. ಆಮೇಲೆ ನನಗೆ ಹೇಳಿದ್ಲು, ಅಮ್ಮ ಅವರಿಗೆ ಒಡವೆ ತೋರಿಸು ಅಂತ ತೋರಿಸ್ತಾಯಿದ್ದೆ. ನನ್ನ ಅಳಿಯ ವೀಡಿಯೋ ಕಾಲ್ ಒಳಗಿದ್ದ, ತೋರಿಸ್ತಾಯಿದ್ದೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿ ಇಟ್ಟಾಗಿದ್ದ ತಕ್ಷಣ ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಹುಡುಗಿ ನನಗೆ ಅರಿಶಿನ ಕುಂಕುಮ ಕೊಟ್ಟಿದ್ಲು, ಮಡ್ಲಕ್ಕಿ ತುಂಬಿಸಿದ್ಲು. ನನಗೂ ತಗೊತಾ ಇದ್ದೆ ನಿಧಾನಕ್ಕೆ. ಯಾಕಂದರೆ ಕೂತ್ಕೊಂಡ್ಬಿಟ್ನಲ್ಲ, ನನಗೆ ಎದ್ದೊಳಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದರೆ ನನಗೆ ಮೊಣಗಾಲು ಎರಡೂ ಸುಮಾರು ಈಗ 1 ತಿಂಗಳಿಂದ ನೋವಾಗ್ತಿದೆ. ಇದು ಸೆಕೆಂಡ್ ಫ್ಲೋರ್ಗೆ ನಾವು ಬಂದಿರೋದು. ತುಂಬ ನೋವಾಯಿತು. ಸೌಂಡು ಪಟ್ ಪಟ್ ಅಂತ ಲೆಫ್ಟ್ ಸೈಡ್ ಒಳಗೆ ಬರ್ತಾಯಿದೆ. ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಕ್ಯಾಲ್ಶಿಯಂ ಕಮ್ಮಿ ಇದೆ ಅಂತ ಹೇಳಿದ್ರು. ಸರಿ ತಗೋ ಬಾಗ್ನ ಅಂತ ಹೇಳಿದ್ಲು. ನಾನು ಹಿಂದೆಯಿಂದ ಸರ್ಗ್ ಹಾಕ್ಕೊಂಡು ತಗೊಂಡೆ. ದೇವ್ರದಲ್ವ ಅಮ್ಮಂದು ತಗೊಂಡೆ. ಕೊಟ್ಲು, ಕಾಲು ಮುಗಿದ್ಲು. ಅವಳಿಗೆ ಚೆನ್ನಾಗಿರು, ಮಕ್ಕಳಾಗಿಲ್ಲ, ಅದಕ್ಕೆ ಬರೋ ವರ್ಷ ನಿನಗೊಂದು ಹೆಣ್ಣೋ ಗಂಡ ಯಾವುದನ್ನ ಆಗಲಿ ಅಂತ ಹೇಳಿ ಅವಳಿಗೂ ಕಂಕಣ ಕಟ್ಟಿದೆ ಕೈಗೆ. ಅದು ಆಗಿದ ತಕ್ಷಣವೇ ಮತ್ತು ನನ್ನ ಚಿಕ್ಕ ಮಗನಿಗೆ ನಾನು ಅದೇ ಥರನೇ ಮಾಡಿದೆ. ಅವನಿಗೂ ಅಷ್ಟೇ ಪೂಜೆಗೆ ಕೂತ್ಕೊಂಡ, ಅವನು ಅಷ್ಟೇ ಕಂಕಣ ಕಟ್ಟಿ ಕೈಗೆ. ಅಮ್ಮ ಟೈಟಾಗಿ ಕಟ್ಟಬೇಡ ಅಂದ. ಇಲ್ಲ ಕಣೋ ಟೈಟಾಗಿ ಕಟ್ಟಲ್ಲ, ಸುಮ್ಮನೆ ದಾರ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ. ಅಷ್ಟರೊಳಗೆ ಇಬ್ಬರು ಬಂದು ನಿಲ್ರಿ, ಆ ಅಕ್ಕನಿಗೂ ಹೇಳಿದೆ ಇಬ್ಬರು ಬಂದು ನಿಲ್ರಿ ಅಂತ ಹೇಳಿ. ನಾನು ನನ್ನ ಮಗಳಿಗೆ ಕರೆದಿದ್ದೆ ಬಾರೆ ಅಂತ ಹೇಳಿ. ಅವಳು ಬಂದು ನನ್ನ ಮಗಳಂದರೆ ಅವನ ತಮ್ಮ ಥರನೇ ಅಲ್ಲ, ಮಗನ ಥರನೇ. ಆ ಹುಡುಗಿಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ವಿ. ವೀಡಿಯೋ ಮಾಡೋಕ್ಕೆ ಅವಳಿಗೆ ಸರಿಯಾಗಿ ಬಂದಿಲ್ಲ. ಆಶೀರ್ವಾದ ತಗೊತಾರ, ಚೆನ್ನಾಗಿರಪ್ಪ, 100 ವರ್ಷ ಚೆನ್ನಾಗಿ ಬಾಳು, ಚೆನ್ನಾಗಿ ದುಡ್ದು ಎತ್ತರ ಕೊಡು, ದುಡ್ಡನ್ನ ವೇಸ್ಟ್ ಮಾಡ್ಕೊಬೇಡ ಅಂತ ಇಬ್ಬರು ಆಶೀರ್ವಾದ ಮಾಡ್ತಾಯಿದ್ದೀವಿ. ಆ ಹುಡುಗಿಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ, ಹಿಂಗೆ ಮಾಡಿದ್ದಾಳೆ. ಸಾರಿ, ಸುಮಾರು ಮಿಸ್ಟೇಕ್ ಆಗಿಬಿಟ್ಟಿದೆ ವೀಡಿಯೋನ. ಆಮೇಲೆ ನನ್ನ ತಮ್ಮನಿಗೆ ನಾನು ಅದೇ ಥರ, ಅವನು ಪೂಜೆ ಒಳಗೆ ಕುಸಿ ಕೆಳಗೆ ಕೂತ್ಕೊಳಕ್ಕಾಗಲ್ಲ, ಕಾಲು ನೋವು ಪಾಪ, ಅದಕ್ಕೆ ಅವನಿಗೂ ಅಷ್ಟೇ ಕೈ ಕಂಕಣ ಕಟ್ತಿದ್ದೆ. ಇನ್ನು ಅಕ್ಕ ತಂಗಿರೆಲ್ಲ ಲೇಟ್ ಆಯಿತು ಅವ್ರು ಬರೋದು. ಅಷ್ಟರೊಳಗೆ ನಮ್ಮದೆಲ್ಲ ಪೂಜೆಗಳು ಆಗಿತ್ತು. ಮತ್ತು ಏನೇನು ತಿಂಡಿ ಆಗಿದೆ ನೋಡಿ, ನಿಪ್ಪಟ್ಟು, ರವೆ ಉಂಡೆ, ಮತ್ತು ಏನದಪ್ಪ ಚಕ್ಲಿ, ಕರ್ಜಿಕಾಯಿ, ಕಜ್ಜಾಯನೂ ಮಾಡಿದ್ವಿ. ಅದೆಲ್ಲ ತೋರ್ಸೋಕ್ಕಾಗಿಲ್ಲ, ಈಗ ತೋರಿಸ್ತಾಯಿದ್ವಿ. ತೋರ್ಸಮ್ಮ ಅಂತ ಹೇಳಿ ತೋರಿಸ್ತೀವಿ. ಆಮೇಲೆ ನಮ್ಮ ಮಕ್ಕಳಿಬ್ಬರು ನಿಂತ್ಕೊಂಡ್ರು. ಆಮೇಲೆ ನಾವು ಗಂಡ ಹೆಂಡ್ತಿರು ನಿಂತ್ಕೊಂಡ್ವಿ ಪೂಜೆಗೆ. ಅವರು ಅಲ್ಲಿ ಸರ ಇತ್ತಲ್ಲ, ಆ ನೆಕ್ಲೆಸ್ನ ತೆಗೆದು ನನಗೆ ಹಾಕಿದ್ರು. ಆ ಹುಡುಗಿನೇ ವೀಡಿಯೋ ಮಾಡ್ತಿದ್ಲು. ಯಾಕಂದರೆ ನನ್ನ ಮಗಳು ಸ್ವಲ್ಪ ಕೆಲಸ ಇತ್ತು, ಅವಳು ಹೊರಗಡೆ ಹೋಗಿದ್ಲು. ಅವಳೇ ವೀಡಿಯೋ ಮಾಡಿದ್ಲು. ಅವಳಿಗೆ ಹೆಂಗೆ ವೀಡಿಯೋ ಮಾಡೋದಂತ ಗೊತ್ತಿಲ್ಲ. ತೋರಿಸಿದ್ದೆ, ಆದರೂ ಉಲ್ಟಾ ಇಟ್ಬಿಟ್ಟಿದ್ದಾಳೆ.
ಸರಿ ಇರಲಿ ಅಂತ ಹೇಳಿ ಅಷ್ಟರೊಳಗೆ ನನ್ನ ಮಗಳು ಬಂದಳು. ಅವಳು ವೀಡಿಯೋ ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡಿಲ್ಲ. ಆದರೂ ಅಪ್ಪ ಕರೆಕ್ಟಾಗಿ ಇದೆಯಾ ನೋಡಪ್ಪ ಅಂತ ಹೇಳಿದ್ಲು. ನೋಡಿದ್ರು. ಆಮೇಲೆ ಚೆನ್ನಾಗಿ ಕಾಣಿಸ್ತೀಯ ಕಣೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ಆಮೇಲೆ ಜೊತೆಗೆ ನಿಂತ್ಕೊಂಡು ಒಂದು ದೇವ್ರ ಮುಂದೆ ಒಂದು ಫೋಟೋ ಹೊಡ್ಕೊಂಡ್ವಿ. ಅಯ್ಯೋ ಆಮೇಲೆ ಮನೆ ಒಳಗಡೆ ಎಲ್ಲ ಬಂದವರು, ನಮ್ಮ ಅಕ್ಕ ತಂಗಿರೆಲ್ಲ ಬಂದವರು, ನಾವು ಒಬ್ಬಟ್ಟು ಸುಡ್ತಾಯಿದ್ವಿ. ಅದೂ ನೋಡಿ ವೀಡಿಯೋ ಯಾವ ಥರ ಮಾಡಿಟ್ಟಿದ್ದಾಳೆ. ಬೇಗ ಬೇಗ ಸುಡ್ತಾಯಿದ್ವಿ. ಊಟಕ್ಕೆ ಬಂದಿದ್ದರು ಜನಗಳು, ಅರಿಶಿನ ಕುಂಕುಮ ಬಂದಿದ್ದರು. ನೋಡಿ, ವರಲಕ್ಷ್ಮಿ ಹಬ್ಬದ ನಿಮ್ಗೆ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ಮುಗಿಸ್ತಾಯಿದ್ದು. ನಿಮ್ಗೆ ಇಷ್ಟ ಆಯಿತಾ ನನ್ನ ಹಬ್ಬ ಕ್ಲೀನಾಗಿ ಮಾಡಿದ್ದ? ಇಷ್ಟ ಆದರೆ ಒಂದು ಲೈಕ್ ಕೊಡಿ.